ನಮಸ್ಕಾರ ಸ್ನೇಹಿತರೆ. ಇವತ್ತು ಸಾಕಷ್ಟು ಜನರಿಗೆ ನಮಗೆ ಈ ಬಿಳಿ ಮಚ್ಚೆ ತೊನ್ನು ಅಂತ ಹೇಳ್ತೀವಲ್ವ, ಶ್ವೇತಕುಷ್ಠ, ಸೊ ಇನ್ನು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸುಮಾರು ಕಡೆ ಈ ಆಯುರ್ವೇದದಲ್ಲಿ ಒಂದು ಅಧ್ಯಾಯ ಬರುತ್ತೆ, ಅಗ್ರಸಂಗ್ರಹಿಣಿ ಅಂತೇಳಿ. ಸುಮಾರು ಸಮಯ ತಗೊಂಡು ವಾಸಿ ಆಗ್ತಕ್ಕಂಥ ಕಾಯಿಲೆಗಳಲ್ಲಿ ಈ ಕುಷ್ಠರೋಗಗಳು ಶ್ರೇಷ್ಠ ಅಂತೆ. ಅಂದರೆ ಜಾಸ್ತಿ ವರ್ಷಾನುಗಟ್ಟಲೆ ಇದಕ್ಕೆ ಔಷಧಿ ಮಾಡ್ಕೋಬೇಕಾಗತ್ತೆ. ಕೆಲವರಿಗೆ ಪಥ್ಯ ಪಾಲನೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಮಧ್ಯೆ ಒಂದು 3 ತಿಂಗಳು 2 ತಿಂಗಳು ತೊಗೊಂಡು ಬಿಟ್ಟಿರ್ತಾರೆ ಸ್ನೇಹಿತರೆ. ಸೊ ಅಂಥವರು, ಕೆಲವರು ಹಣಕಾಸಿನ ತೊಂದರೆಯಿಂದ ಬಿಟ್ಟಿರ್ತಾರೆ. ಅಂಥವರು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು, ಕೆಲವರು ಮನೆ ಮುಂದೆನೂ ಬೆಳೆಸ್ತಾರೆ, ಕೆಲವು ಹೊಲಗಳ ಬದುಗಳಲ್ಲಿ ಪಾಳು ಬಿದ್ದ ಜಾಗಗಳಲ್ಲಿ ಬೆಳೀತಕ್ಕಂಥ ಈ ಬಿಳಿ ಎಕ್ಕದ ಗಿಡದ ಈ ತೊನ್ನು ರೋಗದಲ್ಲಿ, ಆ ಬಿಳಿ ಮಚ್ಚೆ ರೋಗದಲ್ಲಿ ಯಾವ ರೀತಿ ನಾವು ಬಳಸ್ಕೋಬೋದು ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಈ ಬಿಳಿ ಎಕ್ಕದ ಹಣ್ಣಾದ ಎಲೆಗಳನ್ನು ತೊಗೋಬೇಕು ನಾವು. ಹಣ್ಣಾದ ಎಲೆಗಳು ಸುಮಾರು ಒಂದು 15-20 ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೋಬೋದು, ಎಷ್ಟು ಸಿಕ್ಕತ್ತೆ ಅಷ್ಟು ತೊಗೊಂಡು ಏನು ಮಾಡಬೇಕಂದ್ರೆ ನೆರಳಲ್ಲಿ ಹಾಕಿ ಮತ್ತಷ್ಟು ಒಣಗಿಸ್ಬೇಕು ಅದನ್ನ. ಹಣ್ಣಾದ ಎಕ್ಕದ ಎಲೆಗಳು ನೋಡಿ, ಹಣ್ಣಾದ ಎಕ್ಕದ ಎಲೆಗಳಂದರೆ ಈ ರೀತಿ ಕೆಂಪಗಾಗಿರ್ತವೆ, ಅವು ಹಳದಿ ಬಣ್ಣಕ್ಕೆ ತಿರುಗಿರ್ತವೆ, ಅವು ಹಣ್ಣಾಗಿರ್ತವೆ ನೋಡಿ, ಮುಟ್ಟಿದ ತಕ್ಷಣ ಉದುರ್ಬಿಡ್ತವೆ, ಅವು ಹಣ್ಣಾಗಿರ್ತವೆ. ಸೊ ಇಂಥ ಎಕ್ಕದ ಎಲೆಗಳನ್ನು ತೊಗೊಂಡು ನಾವು ಇನ್ನೂ ನೆರಳಲ್ಲಿ ಒಣಗಿಸ್ಕೊಂಡು ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಇದಕ್ಕೆ ಸ್ವಲ್ಪ ಸುಮಾರು ಒಂದು 100-150 ಗ್ರಾಮ್ ಅಷ್ಟು ಹಣ್ಣಾದ ಎಕ್ಕದ ಎಲೆ ಗಿಡ ಇದ್ದರೆ ಒಂದು 20-25 ಗ್ರಾಮ್ ಅಷ್ಟು ಅರಿಶಿನ ಪುಡಿ ತೊಗೋಬೇಕು. ಅವೆರಡನ್ನೂ ಚೆನ್ನಾಗಿ ಕಲ್ಲಲ್ಲಿ ಹಾಕಿ ಕರೆದುಬಿಟ್ಟು ಒಂದು ಕಡೆ ಇಡಬೇಕು ಇದನ್ನ. ಯಾಕಂದರೆ ಪ್ರತಿದಿನ ಹೋಗಿ ನಾವು ತೊಗೊಂಬರೋದಂದ್ರೆ ಏನಾಗ್ತದೆ, ಬೇಜಾರು ಮಾಡ್ಕೊಂಡು ನಾವು ಸ್ವಲ್ಪ ದಿನ ನಿಲ್ಲಿಸ್ಬಿಡ್ತೀವಿ. ಸೊ ಈ ಹಣ್ಣಾದ ಎಕ್ಕದ ಎಲೆ ಮತ್ತು ಅರಿಶಿಣದ ಪುಡಿಯ ಜೊತೆಗೆ ನಾವೇನು ಮಾಡಬೇಕಂದ್ರೆ ಒಂದು 2-3 ಚಮಚ ಗೋಮೂತ್ರವನ್ನು ಸೇರಿಸಿ ಚೆನ್ನಾಗಿ ಅರಿಬೇಕು. ಅದನ್ನ ಅರಿದ್ಬಿಟ್ಟು ಏನು ಮಾಡಬೇಕಂದ್ರೆ ಆ ಬಿಳಿ ಮಚ್ಚೆಗಳು ಎಲ್ಲೆಲ್ಲ ಆಗಿರ್ತವಲ್ಲ ಅಲ್ಲ ನಿಧಾನವಾಗಿ ಹಚ್ತಾ ಬರಬೇಕು. ಸೊ ಇದು ನಿರಂತರ ಇರಬೇಕು. ಸುಮಾರು ನಿಮಗೆ ಒಂದು 15 ದಿನ ಮಾಡಿದೆ, ತಿಂಗಳು ಮಾಡಿದೆ, 2 ತಿಂಗಳು ಮಾಡಿದೆ ಅಲ್ಲ. ನಾನು ಆವಾಗಲೇ ಹೇಳ್ದಂಗೆ ನಿಧಾನವಾಗಿ ವಾಸಿಯಾಗುವಂಥ ಕಾಯಿಲೆಗಳಲ್ಲಿ, ಈ ಚರ್ಮ ಕಾಯಿಲೆಗಳಲ್ಲಿ ಈ ಕುಷ್ಠರೋಗ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದು ವರ್ಷಾನುಗಟ್ಟಲೆ ಮಾಡಬೇಕಾಗತ್ತೆ ಕೆಲವರು. ಸೊ ಇದು ಹೊರಗಡೆ ಲೇಪನಕ್ಕಾಯಿತು. ಇನ್ನು ಒಳಗಡೆಯಿಂದ ನೀವು ಮಾಂಸಾಹಾರಿಗಳಾಗಿದ್ದರೆ ಮಾಂಸವನ್ನು ತಿನ್ನೋದನ್ನು ನಿಲ್ಲಿಸಬೇಕು, ಮತ್ತು ಕೆಲವು ವಿರುದ್ಧ ಆಹಾರಗಳನ್ನು ತಿನ್ನೋದು ನಿಲ್ಲಿಸಬೇಕು, ಮತ್ತು ಕಾಫಿ ಟೀ ಮತ್ತು ಹೊರಗಡೆ ಪದಾರ್ಥಗಳನ್ನೆಲ್ಲ ನಿಲ್ಲಿಸಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡೋದ್ರ ಜೊತೆಗೆ ಜಠರಾಂಗ ವ್ಯವಸ್ಥೆನ ತುಂಬ ಚೆನ್ನಾಗಿ ಇಟ್ಕೋಬೇಕು. ಮತ್ತು ಶುದ್ಧವಾದಂತಹ ದೇಶಿ ಹಸುವಿನ ತುಪ್ಪ, ಮಜ್ಜಿಗೆ ಮತ್ತು ಸೊಪ್ಪು ತರಕಾರಿಗಳನ್ನು ಯಥೇಚ್ಛವಾಗಿ ಶರೀರಕ್ಕೆ ಸೇರಿಸೋದ್ರ ಜೊತೆಗೆ ಮೆಣಸು, ಜೀರಿಗೆ, ಮೆಂತ್ಯ ಮತ್ತು ಅರಿಶಿನ ಇವನ್ನೆಲ್ಲ ಆಹಾರದಲ್ಲಿ ಹೆಚ್ಚಾಗಿ ಸೇವನೆ ಮಾಡ್ತಾ ನಾವು ದೇಹವನ್ನು ಅಂದರೆ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಇಟ್ಕೋಬೇಕು. ಆವಾಗ ದೇಹ ಶುದ್ಧಿ ಮಾಡ್ಕೊಳ್ಳುವಂಥದ್ದು, ಮತ್ತು ಕೋಷ್ಠವನ್ನು ಶುದ್ಧಿ ಮಾಡ್ಕೊಳ್ಳುವಂಥದ್ದು, ಅಂದರೆ ಕರಳುಗಳನ್ನು ಶುದ್ಧಿ ಮಾಡ್ಕೊಳ್ಳುವಂಥ ಚಿಕಿತ್ಸೆ ಒಳಗಡೆಯಿಂದ ಮಾಡ್ತಾ ಹೊರಗಡೆಯಿಂದ ಈ ಒಂದು ಲೇಪನ ಹಚ್ಕೋಬೋದು. ಸೊ ಭಾಳ ಮುಖ್ಯವಾಗಿ ಈ ಕೋಷ್ಠ ಶುದ್ಧಿ ಇಟ್ಕೊಳ್ಳೋಕ್ಕೆ ನಿಮಗೆ ತ್ರಿಫಲ ಅಂತ ಒಂದು ಚೂರ್ಣ ಬರುತ್ತೆ. ತ್ರಿಫಲ ಅಂದರೆ ಅದು ತಾರೆಕಾಯಿ, ಬೆಟ್ಟದ ನೆಲೆಕಾಯಿ ಮತ್ತು ಅಳಲೆಕಾಯಿ, ಈ 3 ಫಲಗಳ ಮಿಶ್ರಣ. ಅದನ್ನು ನಾವು ನಿತ್ಯ ಒಂದು 1/2-3 ಸ್ಪೂನ್ ರಾತ್ರಿ ಬಿಸಿನೀರಲ್ಲಿ ಹಾಕೊಂಡು ಕುಡಿತಾ ಹೋದರೆ ಕೋಷ್ಠ ಶುದ್ಧಿ ಇರುತ್ತೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಚೆನ್ನಾಗಿ ಬಳಸಬೇಕು ಈ ಒಂದು ಕಾಯಿಲೆ ಇದ್ದಾಗ, ಧನಿಯಾ ಪುಡಿನ, ಆಮೇಲೆ ಬೆಟ್ಟದ ನೆಲೆಕಾಯಿ ಅಂತೂ ತ್ರಿಫಲ ನಾವು ಸೇವನೆ ಮಾಡ್ತೀವಿ. ಸೊ ಈ ಒಂದು ಬಿಳಿ ಮಚ್ಚೆ ಕಾಯಿಲೆಯಿಂದ ಯಾರು ತುಂಬ ದಿನ ನರಳ್ತಾ ಇರ್ತೀರಲ್ಲ ಅವ್ರಿಗೆ ಇದು ಅದ್ಭುತವಾದಂಥ ರೆಮಿಡಿ. ಸುಮಾರು ಜನ ಇದನ್ನೇನು ಮಾಡ್ತಾರೆ, ಬೇಸಾರು ಮಾಡಿಕೊಂಡು ನಿಲ್ಲಿಸ್ತಾರಲ್ವ, ಅವರು ಮತ್ತೆ ಸ್ಟಾರ್ಟ್ ಮಾಡ್ತಕ್ಕಂಥ ರೆಮಿಡಿ. ಯಾಕಂದರೆ ಇದಕ್ಕೇನು ಕಾಸು ಕೊಡಬೇಕಾಗಿಲ್ಲ, ಗೋಮೂತ್ರ ನಮಗೆ ಫ್ರೀಯಾಗಿ ಸಿಗುತ್ತೆ. ಮತ್ತು ಹಣ್ಣಾದ ಎಕ್ಕದ ಎಲೆಗಳು ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಕೆಲವರು ಮನೆ ಮುಂದೆನೇ ಬೆಳೆಸ್ಬಿಟ್ಟಿರ್ತಾರೆ. ಸೊ ಹೀಗಾಗಿ ಸ್ನೇಹಿತರೆ, ಬಿಳಿ ಮಚ್ಚೆ ಕಾಯಿಲೆಯಿಂದ ಆಚೆ ಬರೋಕ್ಕೆ ಈ ಒಂದು ಮನೆಮದ್ದನ್ನು ಬಳಸ್ಕೊಂಡು ತಾವು ಅದರಿಂದ ಮುಕ್ತಿ ಪಡೀರಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.